ಇವಾಗ ತಾನೇ ಸ್ಟಾರ್ಟ್ ಮಾಡಿ ಅಂದ್ರೆ ಫಸ್ಟ್ ಸ್ಟೆಪ್ ಇಟ್ಟಂತ ಯೂಟ್ಯೂಬರ್ಸ್ಗೆ ಇದು ಒಂದು ಹೆಮ್ಮೆ ವಿಷಯ ಅಂತಾನೆ ಹೇಳಬಹುದು. ಯಾಕಂದ್ರೆ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ಖುಷಿ ವಿಚಾರವನ್ನ ಹಂಚ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಏನಂದ್ರೆ ನಂದು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ನಿಮ್ಮೆಲ್ಲರ ಸಪೋರ್ಟ್ನಿಂದಾಗಿ. ನಿಮ್ಮೆಲ್ಲರ ಸಪೋರ್ಟು ನನ್ನ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, 1K ಸಬ್ಸ್ಕ್ರೈಬರು ಇದು ಕೆಲವರಿಗೆ ಕಡಿಮೆ ಅನ್ನಿಸ್ಬೋದು. ಏನಪ್ಪ ಬಿಡು ಇವಳೇನು ಅಂತ ಅನ್ನಿಸ್ಬಾರ್ದು. ದೊಡ್ಡ ದೊಡ್ಡ ಯೂಟ್ಯೂಬರ್ಗೆ ಅನ್ನಿಸ್ಬೋದು. ಬಟ್ ಇವಾಗ ತಾನೇ ಸ್ಟಾರ್ಟ್ ಮಾಡಿ ಅಂದರೆ ಫಸ್ಟ್ ಸ್ಟೆಪ್ ಇಟ್ಟಂಥ ಯೂಟ್ಯೂಬರ್ಸ್ಗೆ ಇದು ಒಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟೊಂದು ಸಫರ್ ಆಗುತ್ತೆ, ಏನಾಗುತ್ತೆ, ಏನೇನೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಮತ್ತು ನಾವು ಏನೇನೆಲ್ಲ ಕಲ್ತ್ವಿ ಇದರಲ್ಲಿ, ಅದನ್ನು ಹೇಗೆ ನಾವು ಸಬ್ಸ್ಕ್ರೈಬರ್ನ ಮಾಡ್ಕೊಂಡ್ವಿ ಅಂಥೇಳಿ ಇದು ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಮಾತ್ರ ಅರ್ಥ ಆಗುತ್ತೆ. ಈಗ ಯೂಟ್ಯೂಬರ್ ಔಟ್ಸೈಡ್ ಆಫ್ ಯೂಟ್ಯೂಬರ್ಸ್ಗೆ ಇದು ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ನೋಡಿ, ಅಂದರೆ ಈ ಚಾನಲಲ್ಲಿ ನಾನು ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡ್ತಿರ್ಬೋದು. ಅವುಗಳನ್ನು ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಏನು ಮಾಡ್ತಾಯಿದ್ದೀವಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಏನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ, ಏನು ಕರೆಕ್ಟ್ ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಇವಾಗ ತಾನೇ ಸ್ಟಾರ್ಟ್ ಮಾಡಿ, ಇವಾಗ ಅಂದ್ರೂ 1 ವರ್ಷ ಆಯಿತು. ಅಂದರೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಅದರಲ್ಲಿ ಏನಾಗುತ್ತೆ ಅನ್ನೋದನ್ನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗದೆ ಅದು ಅನುಭವಕ್ಕೆ ಬರೋದಿಲ್ಲ. ಅಂದರೆ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ, ಏನು ಕರೆಕ್ಟ್ ಮಾಡ್ತಾಯಿದ್ದೀವಿ, ಏನು ರಾಂಗ್ ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಅನುಭವಕ್ಕೆ ಬರೋದಿಲ್ಲ. ಅಂದರೆ ಬೇರೆದವ್ರು ಹೇಗೆ ಬೆಳೀತಾ ಇದ್ದಾರೆ, ಕೆಲವರು ಒಂದೇ ಚಾನಲಿಂದ ಗ್ರೋ ಆಗಿಬಿಡ್ತಾರೆ, ಬೇಗ ಫಾಸ್ಟಾಗಿ ಗ್ರೋ ಆಗಿಬಿಡ್ತಾರೆ. ಬಟ್ ಹಾಗಾಗೋಕ್ಕಿಂತನೂ ಸ್ವಲ್ಪ ಕೆಲವರು ಫೇಲು ಆಗ್ತಾರೆ, ಕೆಲವರು ಗ್ರೋನು ಆಗ್ತವೆ, ಕೆಲವೊಬ್ಬರು ವಿಡಿಯೋಸು ಬೇಗನೆ ವೈರಲ್ ಆಗಿಬಿಡುತ್ತೆ. ಅಂದರೆ ನಮಗೆ ನನ್ನ ಅನಿಸಿಕೆ ಏನಂದರೆ, ನಾವು ತಪ್ಪುಗಳನ್ನು ಮಾಡೋದ್ರಿಂದ ಕಲಿತೀವಿ ಅಂತ ನನ್ನ ಅನಿಸಿಕೆ. ತಪ್ಪು ಮಾಡೋದು ಅದು ನಮ್ಮ ಒಳ್ಳೆಯದಕ್ಕೆ ಅಂತಲೇ ಅನ್ಕೋತೀನಿ ನಾನು ಆ್ಯಕ್ಚುಲಿ. ಯಾಕಂದರೆ ನಮಗೆ ಗೊತ್ತಾಗುತ್ತೆ ಈ ತಪ್ಪು ಮಾಡಬಾರ್ದಿತ್ತು ನಾನು ಅಂಥೇಳಿ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ತಪ್ಪುಗಳನ್ನು ಮಾಡೋದು ಒಳ್ಳೆಯದಕ್ಕೇ. ಬಟ್ ಅದನ್ನೇ ಮುಂದುವರಿಸಬಾರ್ದು, ಅದನ್ನು ನಾವು ತಿದ್ದುಕೊಂಡು ಇದರಲ್ಲಿ ಮುಂದುವರಿಬೇಕು ಅಂತ ನನ್ನ ಅನಿಸಿಕೆ. ಬಟ್ ಇದರಲ್ಲಿ ಈ ಚಾನಲಲ್ಲಿ ನಾನು ಇಷ್ಟೊಂದು ವಿಡಿಯೋಸ್ ಹಾಕಿದ್ದೀನಿ. ಅದರಲ್ಲಿ ಯಾವ ವಿಡಿಯೋಸು ನಿಮಗೆ ಇಷ್ಟ ಆಗಿದೆ, ಮತ್ತು ಯಾವ ಅಂದರೆ ನಾನು ಸುಮಾರು ಕ್ಯಾಟಗರೀಸ್, ಅಂದರೆ ಲಾಗ್ಸ್ ಅಂದರೆ ಎಲ್ಲನೂ ಮಿಕ್ಸ್ಡ್ ಬರುತ್ತೆ ಇದರಲ್ಲಿ, ಒಂದೇ ಥರ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಮಿಕ್ಸ್ ಮಾಡಿರೋ ವಿಡಿಯೋಸ್ ಅಂದರೆ ಫಸ್ಟ್ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ ಹಾಕಿದೆ. ಆ್ಯಕ್ಚುಲಿ ನಾನು ಫೈನಾನ್ಷಿಯಲ್ ಎಜುಕೇಷನ್ದೇ ಕಂಟಿನ್ಯೂ ಮಾಡಬೇಕಿತ್ತು ಫಸ್ಟು. ಬಟ್ ಅದೊಂದು ಮಿಸ್ಟೇಕ್ ಮಾಡಿದೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನನಗೆ ಟ್ರಾವೆಲಿಂಗು, ಲಾಗ್ಸು, ಡೈಲಿ ಲಾಗ್ಸು ಅಂದರೆ ಇಷ್ಟ. ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ ಈ ಚಾನಲಿಂದ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸ್ಟಿಲ್ ಸಿಗ್ತಾ ಇಲ್ಲ. ಆದ್ರೂ ಏನೋ ಒಂದು ಹೋಪ್ ಇಟ್ಕೊಂಡು, ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಅನಿಸಿಕೆ ನೋಡಿ. ಅಂದರೆ ಅದರಲ್ಲಿ ನಾನು ಯೋಗ ಕ್ಯಾಟಗರಿ ಮಾಡಿದ್ದೀನಿ, ಫೈನಾನ್ಷಿಯಲ್ ಎಜುಕೇಷನ್ ಮಾಡಿದ್ದೀನಿ, ಹೆಲ್ದಿ ಫುಡ್ ಮಾಡಿದ್ದೀನಿ, ಮತ್ತು ಕುಕಿಂಗ್ ಮಾಡಿದ್ದೀನಿ. ಸೊ ಯಾವ ಕ್ಯಾಟಗರಿದು ನಿಮಗೆ ಜಾಸ್ತಿ ಇಷ್ಟ ಆಗಿದೆ ಅಂಥೇಳಿ ದಯವಿಟ್ಟು ನಾನು ವಿಡಿಯೋಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನಗೆ ಕಮೆಂಟ್ ಹಾಕಿ. ಯಾಕಂದರೆ ನಾನು ಅದೇ ಕ್ಯಾಟಗರಿನಲ್ಲಿ ನಾನು ಬೇರೆ ಚಾನಲ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಮುಂದುವರಿತೀನಿ. ಈ ಚಾನಲ್ಲು ನೋಡ್ತೀನಿ, ನಾನು ಸ್ವಲ್ಪ ದಿವಸ ಮಾತ್ರ ನೋಡ್ತೀನಿ ಈ ಚಾನಲ್ಲು. ಯಾಕಂದರೆ ಈ ಚಾನಲಿಂದ ನನಗೆ ಅಷ್ಟೊಂದು ರಿಸಲ್ಟ್ ಸಿಗ್ತಾ ಇಲ್ಲ. ಆದ್ರೂ ಎಲ್ಲೋ ಒಂದು ಹೋಪ್ ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಅದನ್ನೇ ಕಂಟಿನ್ಯೂ ಮಾಡಬೇಕಾ ಏನು ಅಂಥೇಳಿ ನಾನು ಸ್ಟಿಲ್ 1 ಮಂತ್ ನೋಡ್ತೀನಿ. ನಿಮಗೆ ಯಾವ ಕ್ಯಾಟಗರಿ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಹಾಕಿ. ಆ ಕಮೆಂಟಿಂದನೇ ನಾನು ಯಾವ ಚಾನಲನ್ನು ಮುಂದುವರಿಸಬೇಕು ಅಂಥೇಳಿ ನಾನು ಡಿಸೈಡ್ ಮಾಡ್ತೀನಿ. ಸೊ ಮತ್ತು ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಹ್ಯಾಪಿ ವುಮೆನ್ಸ್ ಡೇ. ಸೊ ಎಲ್ಲರೂ ಖುಷಿಯಾಗಿರಿ. ಸೊ ಒಂದು ಹೋಪ್ ಇಟ್ಕೊಂಡು ಯೂಟ್ಯೂಬಲ್ಲಿ ಪೇಷನ್ಸ್ ಬೇಕು, ಮುಖ್ಯ. ಪೇಷನ್ಸ್ ಇದ್ರೇ ಇದರಲ್ಲಿ ಮುಂದುವರಿಯೋಕ್ಕಾಗೋದು. ಒಂದು ಚಾನಲ್ ಇವಾಗ ಗ್ರೋ ಆಗಿಲ್ಲ ಅಂದರೆ ಅದನ್ನು ಬಿಟ್ಟು ಕುತ್ಕೊಳ್ಳೋಂಥ ಪ್ಲ್ಯಾನ್ ಮಾಡಬೇಡಿ. ಯಾಕಂದರೆ ಇದರಲ್ಲಿ ಪೇಷನ್ಸ್ ಮುಖ್ಯ. ಪೇಷನ್ಸ್ ಇದ್ರೇ ಮುಂದುವರಿಯೋಕ್ಕಾಗೋದು ಅಂತ ನನ್ನ ಅನಿಸಿಕೆ. ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ.
ಕೆಲವರೆಲ್ಲ ಗ್ರೋ ಆಗ್ತಾ ಇಲ್ಲಪ್ಪ ಅಂತ ಹೇಳಿ ಬಿಟ್ಬಿಡ್ತೀರ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಹೋಪ್ ಇಟ್ಕೊಂಡು ಒಂದು ಕರೆಕ್ಟಾದ ದಾರಿಯಲ್ಲಿ ಮುಂದುವರಿಸಿ. ಅಂದರೆ ನಾವು ಅಂದರೆ ನಾವು ತಪ್ಪು ಮಾಡೋದ್ರಿಂದನೇ ಎಲ್ಲಿ ನಾವು ಮಿಸ್ಟೇಕ್ ಮಾಡಿದ್ವಿ ಅನ್ನೋದು ಅರ್ಥ ಆಗುತ್ತೆ. ತಪ್ಪು ಮಾಡೋದು ಒಳ್ಳೆಯದೇ, ಬಟ್ ಅದನ್ನು ಕಂಟಿನ್ಯೂ ಮಾಡಬೇಡಿ ಅಂತ ಹೇಳಿದ್ದು ನನ್ನ ಅನಿಸಿಕೆ. ಈ ವಿಡಿಯೋದಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ತಪ್ಪು ಮಾಡೋದ್ರಿಂದ ಕಲಿತೀವಿ, ಬಟ್ ಅದನ್ನೇ ನಾವು ಕಂಟಿನ್ಯೂ ಮಾಡಬಾರ್ದು. ಅದನ್ನು ಬೇರೆ ವೇದಿಂದ ಮಾಡಿ ನಾವು ಗ್ರೋ ಆಗೋಕ್ಕೆ ಟ್ರೈ ಮಾಡಬೇಕು ಅನ್ನೋದೇ ನನ್ನ ಅನಿಸಿಕೆ. ಸೊ ಇವತ್ತಿನ ವಿಡಿಯೋ ಇದೇ ಆಗಿತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ವುಮೆನ್ಸ್ ಡೇ ಇವತ್ತೇ ಶೇರ್ ಮಾಡಬೇಕಿತ್ತು. ಸೊ ಇವತ್ತು ನಾನು ಆಲ್ರೆಡಿ ನಿನ್ನೆ ಬೇರೆ ವಿಡಿಯೋ ಹಾಕಿಬಿಟ್ಟಿದ್ದೆ, ಅದಕ್ಕೆ ಇದನ್ನು ಅದರ ನೆಕ್ಸ್ಟ್ ಡೇ ಶೇರ್ ಮಾಡ್ತಾ ಇದ್ದೀನಿ. ಹ್ಯಾಪಿ ವುಮೆನ್ಸ್ ಡೇ ಟು ಆಲ್. ಸೊ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಆ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನಿಸ್ತು. ಮತ್ತು ನನ್ನ ವಿಡಿಯೋ ಬಗ್ಗೆನೂ ಸ್ವಲ್ಪ ನನಗೆ ಕಾಂಪ್ಲಿಮೆಂಟ್ಸ್ ಬೇಕು. ಯಾವ ವಿಡಿಯೋ ನಮಗೆ ಚೆನ್ನಾಗಿ ನಿಮಗೆ ಜಾಸ್ತಿ ಇಷ್ಟ ಆಗ್ತಾ ಇದೆ ಅನ್ನೋದು ಒಂದು ಚಿಕ್ಕ ಕಮೆಂಟ್ ಬೇಕು ನನಗೆ. ಈ ಚಾನಲ್ನ ಮುಂದುವರಿಸೋದಕ್ಕೆ ಆಗಿರ್ಬೋದು ಅಥವಾ ಬೇರೆ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು. ನಿಮ್ಮ ಒಂದು ಚಿಕ್ಕ ಕಮೆಂಟು ನನಗೆ ಎನರ್ಜಿ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.